ಮತ್ತು ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಹಿಳೆಯರಿಲ್ಲದ ಸಚಿವ ಸಂಪುಟ, ಅಸಮಾಧಾನಿತರು, ಅವರ ಬೆಂಬಲಿಗರು, ಬೇರೆ ಬೇರೆ ರೀತಿಯಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಇಲ್ಲಿ ಆಗ್ತದೆ, ಇವೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ, ಅದನ್ನು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಬಲ ಅಂತ ಏನಿಲ್ಲ, ನಮ್ಮ ಜಿಲ್ಲೆಯವರು, ಅದಕ್ಕೋಸ್ಕರ ನಾವು ಅವ್ರ ಜೊತೆ ಯಾವಾಗಲೂ ಕೂಡ ಸದಾ ಇರ್ತೇವೆ. ನಾವು ಅದು ನಮಗೂ ಅವ್ರಿಗಿರ್ತಕ್ಕಂಥ ಬಾಂಧವ್ಯ, ಅದು ಬಾಂಡಿಂಗ್. ಸೇವೆಗೆ ಕೆಲವರಿಗೆ ಅಸಮಾಧಾನ ಆಗಿರಬಹುದು. ನಮ್ಮ ಪಕ್ಷದ ವರಿಷ್ಠ ನಾಯಕರು ಎಲ್ಲರಿಗೂ ಮಾತಾಡಿ ಸಮಾಧಾನ ಮಾಡ್ತಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ, ನನಗೆ ಸಂಪೂರ್ಣ ನಂಬಿಕೆ. ಬಂಡಾಯ ಹೇಳಲ್ಲ ಅನ್ನೋ ವಿಶ್ವಾಸ ಇದೆ ಸರ್? ಏನು ಸರ್, ಮುಸ್ಲಿಂ ಸಮುದಾಯದಲ್ಲಿ ಎಲ್ರಿಗೂ ಸಹ ಅವಕಾಶ ಸಿಕ್ಕಿರೋದು. ಜಮೀರ್ ಅಹಮದ್ ಅವ್ರಿಗೂ ಸಿಕ್ತು, ನಿಮಗೂ ಸಿಕ್ತು, ಸಲೀಂ ಅಹಮದ್ ಅವ್ರಿಗೂ ಅವಕಾಶ ಮಾಡಿಕೊಟ್ರು. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ತಮ್ಮ ನಂಬಿಕೆ, ತಮ್ಮ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದನೇ ನಿರೀಕ್ಷೆ ಎಲ್ಲ ಜಾತಿ ಜನಾಂಗದ, ಬರೀ ಮುಸ್ಲಿಂ ಸಮುದಾಯಕ್ಕಲ್ಲ, ದಲಿತ ಸಮುದಾಯಕ್ಕೆ ಸಾಕಷ್ಟು ಈಗ ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಲಿಂಗಾಯತ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ, ನೀವು ಯಾವ ವರ್ಗದ ಜನರಿಗೂ ನೋಡಿದರೂ ಸಹ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಕೊಟ್ಟಿದ್ದಾರೆ. ಹಿಂದೂ ಸರ್ಕಾರ, ಹಿಂದೂ ಸಚಿವರೇ ಜಾಸ್ತಿ ಆಗಿರುತ್ತಾರೆ ಅನ್ನೋದು ಸಮಾಜದ ಜನರ ಒಂದು ಇದು ಬಿಂಬಿಸಬೇಕಲ್ಲ, ಸೊ ಆ ರೀತಿ ಕೊಟ್ಟಿದ್ದಾರೆ. ಮಹಿಳೆಯರು ಯಾರೂ ಇಲ್ಲ ಸರ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿ? ಈಗ ಶೀಘ್ರದಲ್ಲಿ ಆಗುತ್ತೆ. ಎಸ್, ಖಾಲಿ ಇದೆ. ತಾವು ಯಾವ್ದು ಖಾತೆ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಏನು ಸೂಚನೆ ಶಿಕ್ಷಣ ಖಾತೆ ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಐಡಿಯಾಗಳು ಏನಿದಾವೆ ಸರ್? ಯಾಕಂದ್ರೆ ಬರುವಂತ ಚುನಾವಣೆ ಸಾಕಷ್ಟು ಮಹತ್ವವನ್ನ ಇದೆ. ಹಿರಿಯ ಶಾಸಕರೆಲ್ಲರೂ ಬಂಡಾಯ ಹೇಳ್ತಾ ಇದ್ದಾರೆ. ನನಗೆ ತಮ್ಮಿಂದ ಗೊತ್ತಾಯಿತು, ನಮ್ಮ ಪಕ್ಷದಲ್ಲಿರುವಂಥ ಹಿರಿಯ ಶಾಸಕರು ಯಾರು ಮಂತ್ರಿಗಳಾಗಬೇಕನ್ನಂತ ನಿರೀಕ್ಷೆ ಇಟ್ಕೊಂಡಿದ್ರು, ಅವರು ನಿರಾಶೆಗೊಂಡು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಮನವಿ ಮಾಡ್ತೇನೆ, ಇನ್ನು 1 ವರ್ಷ 8 ತಿಂಗಳ ಕಾಲ ಒಂದು ಒಳ್ಳೆಯ ಆಡಳಿತವನ್ನು ಕೊಡೋಣ. ಇವತ್ತು ಒಂದಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ. ಈಗ ನನಗೂ ಕೂಡ ಫಸ್ಟ್ ಇದರಲ್ಲಿ ಬ್ಯಾಚಲ್ಲಿ ನನಗೂ ಕೂಡ ಮಂತ್ರಿಮಂಡಲದಲ್ಲಿ ಆಗುವಂಥ ಅವಕಾಶ ಸಿಗಲಿಲ್ಲ. ಆದರೆ ನಾನೇನು ಬಂಡಾಯ ಹೇಳಲಿಲ್ಲ. ಆದರೆ ಅದಕ್ಕೆ ಪ್ರತ್ಯೇಕವಾಗಿ ನನಗೆ ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ರು. ಅದಕ್ಕೆ ನಾನು ಮನವಿ ಮಾಡ್ತೇನೆ, ನಮ್ಮ ಸ್ನೇಹಿತರಿಗೆ ಬೇರೆ ಒಂದು ಪದವಿಗಳನ್ನು ಕೊಡ್ತಾರೆ, ನಿಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲಸಗಳಾಗ್ತವೆ. ಅದಕ್ಕೆ ತಾವೆಲ್ಲ ಏನು ಹಿರಿಯ ಶಾಸಕರಿದ್ದೀರಿ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಇವತ್ತು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರು, ಮುಂದಿನ ಸಲ ಎಕ್ಸ್ಪಾನ್ಷನ್ ಮಾಡುವಾಗ ನಿಮಗೆ ಯಾವುದೇ ಕಾರಣಕ್ಕೂ ನಾವು ಮಂತ್ರಿ ಮಾಡ್ತೀವಿ ಅಂತಾರೆ. ಹೀಗಾಗಿ ನಾನು ಅವ್ರು ನಂಬಿಕೊಂಡು ಯಾರಿಗೂ ಕೇಳದೆ ಹೇಳಿದೆ ಆರಾಮಾಗಿದ್ದೆ, ಮಾಡ್ತಾರೆ ಅಂತೇಳಿ. ಸಮುದಾಯದಿಂದ ನಾನು ಒಬ್ಬನೇ MLA ಇರೋದ್ರಿಂದ ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಮತ್ತು ಈ ಸರಿ ಎಲ್ಲ SC STಗಳಿಗೂ ಕೂಡ ಸಮಾನವಾಗಿ ಕೊಟ್ಟಿದ್ದಾರೆ.
ಈ ನಮ್ಮ ತಳ ಸಮುದಾಯ ಸಿ ವರ್ಗದಲ್ಲಿ ಬರ್ತಕ್ಕಂಥ ಒಡ್ರ ಕಮ್ಯುನಿಟಿಗೂ ನಮ್ಮ ತಂಗಡಿಗೆ ಅವ್ರನ್ನ ಮತ್ತೆ ತಗೊಂಡಿದ್ದಾರೆ. ಲಂಬಾಣಿ ಕಮ್ಯುನಿಟಿಗೂ ಕೊಟ್ಟಾರೆ, ಲೆಫ್ಟ್ ರೈಟ್ನರಿಗೂ ಸಮಾನವಾಗಿ ಕೊಟ್ಟಾರೆ. ಹೀಗಾಗಿ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಸಮಾನವಾಗಿ ಹಂಚಿದ್ದಾರೆ. ಹೀಗಾಗಿ ಒಟ್ಟಾರೆ ಕ್ಯಾಬಿನೆಟ್ ಚೆನ್ನಾಗಿ ಮಾಡಿದೆ. ಸಾಕಷ್ಟು ಹಿರಿಯ ಶಾಸಕರುಗಳು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸರ್. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಈಗ ಇನ್ನೂ ಹೈಕಮಾಂಡ್ ಪಟ್ಟಿಯಲ್ಲಿ ಹೆಸರಿತ್ತು, ಸಚಿವೆಯಾಗಿಲ್ಲ ಅನ್ನೋ ಬೇಜಾರಿದೆ. ಗಾಯತ್ರಿ ಶಾಂತೇಗೌಡ ಅವರ ಮಾತು. ಅವರಿಗೆ ಲಿಸ್ಟ್ನಲ್ಲಿ ತಮ್ಮ ಹೆಸರು ಬಂದಿದ್ದೇ ಸರ್ಪ್ರೈಸ್. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬೆಂಗಳೂರಿಗೆ ಬಂದವರು ಏಕಾಏಕಿ ಸಚಿವೆಯಾಗಿಯೂ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀನಿ ಅಂತ ಗೊತ್ತಾದಾಗ ಖುಷಿ ಪಟ್ಟಿದ್ರು. ಬಟ್ ಸಿದ್ದರಾಮಯ್ಯನವರು ಹಠ ಹಿಡಿದ್ರು, ಯಾವ ಕಾರಣಕ್ಕೂ ಆಗಕೂಡದು ಅಂತ. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ಯಾವ ಕಾರಣಕ್ಕೆ ನಿಮ್ಮ ಹೆಸರು ಹೋಲ್ಡ್ ಆಯ್ತು ಅಂತ ಅನ್ಸುತ್ತೆ ಮೇಡಮ್? ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾವುದಕ್ಕೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ, ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ಪ್ರಸಾದ್ ಅಬ್ಬಯ್ಯ ಅವರ ಮಾತು. ಸಚಿವನಾಗುವ ನಿರೀಕ್ಷೆ ಇತ್ತು, ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗ್ತೀನಿ, ಬೆಂಬಲಿಗರು ಪ್ರತಿಭಟನೆ ಮಾಡೋದನ್ನು ನಿಲ್ಲಿಸಬೇಕು, ಒಳ್ಳೆಯ ಸ್ಥಾನಮಾನ ಸಿಗುವ ನಿರೀಕ್ಷೆ ಇದೆ ಅಂದು. ಈಗ ಭಾಳಷ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಖಂಡಿತವಾಗಿ ಕೂಡ ಅನುಕೂಲ ಆಗ್ತದೆ, ಈ ಬಾರಿ ಆ ಭಾಗಕ್ಕೆ ಒಂದು ಅವಕಾಶ ಕೊಡ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು. ಅನೇಕ ಬಾರಿ ಕೂಡ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ಕೇಳ್ಕೊಂಡಿದ್ದೀನಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆಲ್ಲ ನಾವು ತಲೆ ಬಾಗಬೇಕಾಗ್ತದೆ. ಖಂಡಿತವಾಗಿ ಕೂಡ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆ ನಾವು ತಲೆಬಾಗಿದ್ದೀವಿ ಮತ್ತು ಪ್ರಾಮಾಣಿಕವಾಗಿ ಕೂಡ ನಾವು ಮುಂದೆ ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತೀವಿ. ಮತ್ತು ಎಲ್ಲೋ ಒಂದು ಕಡೆ ನಾನು ಈಗ ನಿಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ಕೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಅವರಲ್ಲಿ ಸ್ವಲ್ಪ ಥರದ ಗಲಾಟೆ ಕಲ್ಲೆಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ದಯಮಾಡಿ ನನ್ನ ಹುಬ್ಬಳ್ಳಿ ಧಾರವಾಡ ಜನತೆಗೆ ನಾನು ಇಷ್ಟೇ ವಿನಂತಿಸ್ಕೊಳ್ಳೋದು, ನನ್ನ ನಿಜವಾದಂಥ ಅಭಿಮಾನಿಗಳು ಯಾವತ್ತೂ ಕೂಡ ಈ ಥರದ ಯಾವುದೇ ಥರದ ಅಹಿತಕರ ಘಟನೆ ನಡೀಲಾರದ ರೀತಿಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಪ್ರಾಮಾಣಿಕವಾಗಿ ಮುಂದಿನ ದಿನದಲ್ಲಿ ಕೂಡ ಪಕ್ಷ ನಮಗೆ ಅವಕಾಶ ದೊರಕಿಸಿಕೊಡ್ತದೆ ಅನ್ನುವಂಥ ವಿನಂತಿ ಕೂಡ ಮಾಡ್ಕೊಳ್ತಾರೆ. ತಮಗೆ ಅನ್ಯಾಯ ಮೋಸ ಆಯ್ತು ಅನಿಸ್ತಾ ಇದೆ? ಇಲ್ಲ ಅಲ್ಲ, ಈಗ ಪಕ್ಷದಲ್ಲಿ ಬಹಳಷ್ಟು ನಮ್ಮ ಸಮಾಜದಲ್ಲೂ ಕೂಡ ಅನೇಕರು ಕೂಡ ಸೀನಿಯರ್ಸು ಇದ್ದಾರೆ, ಬಹಳ ಜನ ಸೀನಿಯರ್ಸ್ ಇದ್ವಿ. ನಮ್ಮ ಭಾಗದಲ್ಲಿ ಏನಿದೆ ಆ ಭಾಗದಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ ಸುಮಾರು 30-32 ವರ್ಷದಿಂದ ಆ ಭಾಗಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಬೇಡಿಕೆ ಇಟ್ಟಿದ್ವಿ. ಎಲ್ಲ ಒಂದು ಕಡೆ ಬೇರೆ ಥರದ ಒತ್ತಡಗಳಿಂದ ಮಾಡಲಿಕ್ಕಾಗಿಲ್ಲ ಅನ್ನುವಂಥದ್ದು ಖಂಡಿತವಾಗಿ ತೊಂದರೆ ಇಲ್ಲ. ಮುಂದಿನ ದಿನದಲ್ಲಿ ಎಲ್ಲರೂ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಅದು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕೆಲವರು ಅಸಮಾಧಾನ ಆಗಿರ್ತಾರೆ, ಅಸಮಾಧಾನ ಇರ್ತದೆ. ಖಂಡಿತವಾಗಿ ಅದೆಲ್ಲ ಕೂಡ ಬಗೆಹರಿತದೆ, ಯಾವುದೂ ತೊಂದರೆ ಇಲ್ಲ. ಕೆಲವರು ದಿನೇಶ್ ಗುಂಡೂರಾವ್ ಅಂತ ಹಿರಿಯವರೆಲ್ಲ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಆಗಿದೆ, ಕೆಲವು ಸ್ವಲ್ಪ ಎಲ್ಲ ಬಹಳಷ್ಟು ಮಾಡ್ತೀವಿ ಅಂತ ಹೇಳ್ತಾ ಖಂಡಿತವಾಗಿ ಕೂಡ ಬಹಳಷ್ಟು ಸೀನಿಯರ್ಸ್ ಇದ್ದಾರೆ. HK ಪಾಟೀಲ್ ಆಯ್ತು, ದಿನೇಶ್ ಗುಂಡೂರಾವ್ ಆಯ್ತು. ಪಕ್ಷದಲ್ಲಿ ಸ್ವಲ್ಪ ಎಲ್ಲೋ ಕೆಲವು ಕಡೆ ಯುವಕರಿಗೂ ಕೂಡ ಅವಕಾಶ ಕೊಡಬೇಕನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಕೊಟ್ಟಿದ್ದಾರೆ. ಮುಂದೆ ಅವ್ರಿಗೂ ಕೂಡ ಪಕ್ಷದಲ್ಲಿ ಒಳ್ಳೆ
ಒಂದು ಸ್ಥಾನಮಾನ ಕೊಡುವಂಥ ಕೆಲಸ ಕೂಡ ಪಕ್ಷ ಮಾಡೇ ಮಾಡ್ತಾರೆ. ಸರ್ ಹೊಸಬರಿಗೆ ಕೊಡ್ತಾರೆ ಅನ್ನೋದಿತ್ತು, ಆದರೆ ಮತ್ತು 17 ಮಂದಿ ರಿಪೀಟ್ ಆಗಿರುವಂಥದ್ದು. ಆದರೂ ಕೂಡ ಸಾಕಷ್ಟು ಜನರಿಗೆ ಹೊಸಬರು ಇದ್ದಾರೆ, ಅದರಲ್ಲೇನು ಇಲ್ಲ ಅಂತ ಇಲ್ಲ. ಸಾಕಷ್ಟು ಜನರು ಯುವಕರು ಇದ್ದಾರೆ, ಹೊಸಬರು ಇದ್ದಾರೆ. ಖಂಡಿತವಾಗಿ ಕೂಡ ಏನು ಸಣ್ಣ ಪುಟ್ಟ ಯಾವುದೇ ಸಂಪುಟ ಆದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ತಾವೆ, ಅದನ್ನೆಲ್ಲ ಪಕ್ಷ ಸರಿದೂಗಿಸ್ತಾರೆ. ಈಗ ಬಹಳಷ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಖಂಡಿತವಾಗಿ ಕೂಡ ಅನುಕೂಲ ಆಗ್ತದೆ, ಈ ಬಾರಿ ಆ ಭಾಗಕ್ಕೆ ಒಂದು ಅವಕಾಶ ಕೊಡ್ತಾರೆ ಅನ್ನೋಂಥ. ಪ್ರಸಾದ್ ಅಬ್ಬಯ್ಯ ಸಚಿವರಾಗುವ ನಿರೀಕ್ಷೆಯಲ್ಲಿದ್ದರೂ ಪಟ್ಟಿಯಲ್ಲಿ ಹೆಸರು ಬಂದಿಲ್ಲ. ಸಚಿವರಾಗಿರುವವರ ಬೆಂಬಲಿಗರ ಸಂಭ್ರಮಾಚರಣೆ, ಸಚಿವರಾಗದಿರುವವರ ಬೆಂಬಲಿಗರ ಪ್ರತಿಭಟನೆ, ಎರಡು ಸುದ್ದಿಗಳು ಬರ್ತಾ ಇದ್ದಾವೆ. ಪ್ರಶಾಂತ್, ಬೆಳಗಾವಿನ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು? ಲಕ್ಷ್ಮಣ ಸವದಿ ಅಫ್ಕೋರ್ಸ್ ಬಿಟ್ಟು ಹೋಗ್ತಾರೆ, ಅವ್ರೇನು ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡೋದು ಅನ್ನೋ ಪ್ರಶ್ನೆ ಬಂದೇ ಬರ್ತಿತ್ತು. ಅಲ್ಲ, ಬಿಟ್ಟು ಹೋಗ್ತಾರೆ ಅನ್ನೋದು 28ರದ್ದು, ಅದೇ 28 ಈಗಲ್ಲ. ಬಟ್ ಲಕ್ಷ್ಮಣ್ ಸವದಿಯವ್ರಿಗೆ ಕೊಡೋದು ಅನಿವಾರ್ಯತೆ ಇತ್ತು ಅನ್ಸುತ್ತೆ. ಯಾಕಂದರೆ ಒಂದು ಪ್ರಾಮಿಸನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಲಕ್ಷ್ಮಣ್ ಸವದಿಯವ್ರಿಗೆ ಮಾಡಿದೆ. ಎಸ್. ಮತ್ತು ಇನ್ನೊಂದೇನಿರುತ್ತೆ ಅಜಿತ್ ಅಂದರೆ, ಬೇರೆ ಪಾರ್ಟಿಯಿಂದ ಬಂದವ್ರಿಗೆ ನೀವು ಸರಿಯಾದ ಅವಕಾಶವನ್ನು ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಯಾರು ಬರಲ್ಲ. ಅವ್ರಿಗೆ ಪ್ರಾಮಿಸ್ ಮಾಡಿದ್ದನ್ನು ಕೊಡಬೇಕಾಗತ್ತೆ. ಆ ಕಾರಣದಿಂದ ಲಕ್ಷ್ಮಣ್ ಸವದಿಯವ್ರಿಗೆ ಕೊಡಲಾಯಿತು. ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿಗೆ ಕೊಡಬಾರ್ದು ಅನ್ನೋ ಪಟ್ಟನ್ನು ಹಿಡಿದಿದ್ರು. ಅವರು ಒಂದು ವರ್ಷ ಹಿಂದೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಳಿಗೆ ಹೋಗಿ ಲಕ್ಷ್ಮಣ್ ಸವದಿಗೆ ಕೊಡಬಾರ್ದು ಅಂತಕ್ಕಂಥದ್ದಿತ್ತು. ಆದರೆ ಇದರಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕಟ್ಟಾಗಿದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹತ್ವಾಕಾಂಕ್ಷಿ ನಾಯಕಿ, ಒಂದು ಪವರ್ಫುಲ್ ನಾಯಕಿ ಕೂಡ. ಮತ್ತು ಡಿ ಕೆ ಶಿವಕುಮಾರ್ ಇನ್ನು ಯಾರೂ ಬೆಂಬಲಿಗರು ಇಡೀ ರಾಜ್ಯದಾದ್ಯಂತ ಯಾರು ಅಂತಕ್ಕಂಥದ್ದು ಗೊತ್ತಿರದೇ ಇದ್ದಾಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದ. ಸೊ ಈಗ ಮಂತ್ರಿ ಆಗದೇ ಇರೋದಕ್ಕೆ ಕಾರಣ ಏನು ಅನ್ನೋ ಕುತೂಹಲ ನಿಶ್ಚಿತವಾಗಿದೆ. ಮತ್ತು ಬೆಳಗಾವಿ ಜಿಲ್ಲೆಯ ರಾಜಕಾರಣ ನೋಡಿ, 2018ನಲ್ಲಿ ನನಗೇನು ಚೆನ್ನಾಗಿ ನೆನಪಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಬಂದಿದ್ದರು. ರಮೇಶ್ ಜಾರಕಿಹೊಳಿಗೆ ಗೊತ್ತಿರಲಿಲ್ಲ ಅದು. ಅವರು ಅಂದ್ಕೊಂಡಿದ್ರು, ಇಲ್ಲ ನನಗೆ ಮಂತ್ರಿ ಮಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಹೋಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಎದುರಿಗೆ ಅಂತ. ನಾನೇ ಮೊದಲು ಬರೆದಿದ್ದು ಅದು, ತಮಗೆ ಮಂತ್ರಿ ಸ್ಥಾನ ಕೇಳ, ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಬಂದಿದ್ದರು ಅಂತ. ನಂತರ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಏನೆಲ್ಲ ನಡೆಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಎಸ್. ಆ ಕಾರಣದಿಂದಲೇ ಅವರು ಪಾರ್ಟಿ ಬಿಟ್ಟು ಬಿ ಜೆ ಪಿಗೆ ಹೋದರು. ಈಗ ಬಿ ಜೆ ಪಿಯಲ್ಲೂ ಕೂಡ ಲಕ್ಷ್ಮಣ್ ಸವದಿ ಪಾರ್ಟಿ ಬಿಟ್ಟಿದ್ದು ರಮೇಶ್ ಜಾರಕಿಹೊಳಿ ಕಾರಣದಿಂದ. ಈಗ ಇಲ್ಲಿ ಬಂದು ಲಕ್ಷ್ಮಣ್ ಸವದಿ ಮಂತ್ರಿ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಮಂತ್ರಿ ಆಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗಿಲ್ಲ. ಈಗ ಮಂತ್ರಿ ಆಗದೇ ಇರುವ ಕಾರಣದಿಂದ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈಗಲೇ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾರ್ಟಿಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಹೀಗಾಗಿ ಪಾರ್ಟಿಯಲ್ಲೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ನನಗೆ ಕಾಣ್ತಾ ಇವೆ. ಆದರೆ ಈಗ ಅದು ಬರೀ ಬೆಳಗಾವಿ ಸೀಮಿತವಾಗಿ ನೀವು ನೋಡೋದಾದರೆ, ಮುಂದಿನ ದಿನಗಳಲ್ಲಿ ಇದು ಹೆಂಗೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ನೋಡಬೇಕು. 2028ರ ಚುನಾವಣೆ ದೃಷ್ಟಿಯಿಂದಲೇ ಇದೆಲ್ಲವೂ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಜಾರಕಿಹೊಳಿ ಇಲ್ಲೇ ಗಿರಿಕೆ ಹೊಡಿತಾ ಇದೆ. ಇವ್ರ ಸುತ್ತಲೇ ಈ ರಾಜಕಾರಣ ಗಿರಿಕೆ ಹೊಡೆಯುತ್ತಿಲ್ಲ. ಈಗ ಉಮೇಶ್ ಕತ್ತಿ ತೀರ್ಕೊಂಡ ಬಳಿಕ ಅಭಯ್ ಪಾಟೀಲ್ ಇವರೆಲ್ಲ ಏನಿದ್ದಾರೆ, ಅವರು ಬಿ ಜೆ ಪಿಯ ಕಟ್ಟರ್ ಇದ್ದಾರೆ, ಅವರು ತಮ್ಮ ಪಾಡಿಗೆ ತಮ್ಮ ಚುನಾವಣೆಗಳನ್ನು ಮಾಡ್ತಾರೆ. ಆದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ರಾಜಕಾರಣ ಮಾಡೋರು ಇವರೇ 3-4 ಜನ. ಕರೆಕ್ಟ್. ಸೊ ಇವ್ರ ಸುತ್ತನೇ ರಾಜಕಾರಣ ಸುತ್ತ. ಅಲ್ಲಿ ಪಿ ಎಂ ಅಶೋಕ್ ಪಟ್ಟಣ್ ಮಂತ್ರಿ ಆಗಿಲ್ಲ, ಲಕ್ಷ್ಮಣ್ ಸವದಿ ಮಂತ್ರಿ ಆಗಿರೋದ್ರಿಂದ ಅವರು ಬಿ ಜೆ ಪಿಗೆ ಹೋಗೋ ಸಾಧ್ಯತೆಗಳು ಈಗ ಬಿ ಜೆ ಪಿಯವರು ಅನ್ಕೋತಿದ್ರು ಲಕ್ಷ್ಮಣ್ ಸವದಿ ಬರ್ಬೋದಾ ಅಂತಕ್ಕಂಥದ್ದನ್ನು. ಬಟ್ ಈಗ ರಮೇಶ್ ಜಾರಕಿಹೊಳಿ ಏನು ಮಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಕೊಟ್ಟಿಲ್ಲ. ವಿಚಿತ್ರ ಇದೆ. ಮತ್ತು ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ಈಗ ನಂಗೆ ಗೊತ್ತಿಲ್ಲ ಕೊನೆಗಳಿಗೆಯಲ್ಲಿ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಒಂದಾದ್ರೆ, ವಿ ಡೋಂಟ್ ನೋ. ಬಟ್ ಒಂದು ಮೀಟಿಂಗ್ ಅಂತೂ ಆಗಿತ್ತು, ಮುಖ್ಯಮಂತ್ರಿಗಳು ಲಕ್ಷ್ಮಣ ಸವದಿ ಮತ್ತು ಸತೀಶ್ ಜಾರಕಿಹೊಳಿ ಅವ್ರದ್ದು ಮೀಟಿಂಗ್ ಆಯಿತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಕೈ ಬಿಟ್ಟು ನೀವು ಲಕ್ಷ್ಮಣ್ ಸವದಿ ಅವರನ್ನು ತೆಗೆದುಕೊಂಡು ಜಾರಕಿಹೊಳಿ ಇದ್ದಾರೆ ಅಂತಂದರೆ ಇವರಿಬ್ಬರು ಸೇರ್ಕೊಂಡ್ರ ಗೊತ್ತಿಲ್ಲ. ಮೊನ್ನೆಯ ಬ್ಯಾಂಕ್ ಎಲೆಕ್ಷನ್ನಲ್ಲಿ ನಮ್ಮ ಚನ್ರಾಜ್ ಮತ್ತು ಜಾರಕಿಹೊಳಿ ಒಟ್ಟಿಗಿದ್ರು. ಸತೀಶ್ ಜಾರಕಿಹೊಳಿ ಚನ್ರಾಜ್ ಒಟ್ಟಿಗಿದ್ರಾ? ಅಲ್ಲಿ ಸೌದಿ ಜೊತೆ ಫೈಟ್ ನಡೀತಾ ಇತ್ತು. ಹೌದು. ಜಾರಕಿಹೊಳಿ ಜೊಲ್ಲೆ ಒಂದಾಗ್ಬಿಟ್ಟಿದ್ರು. ಜಾರಕಿಹೊಳಿ ಜೊಲ್ಲೆ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಫೈಟ್ ನಡೆದಿತ್ತು. ಆದರೆ ಅಲ್ಲಿ ಆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆಯಲ್ಲ, ಯಾವಾಗ ಯಾರ ಜೊತೆ ಒಂದಾಗ್ತಾರೆ ಗೊತ್ತಿಲ್ಲ. ಬಟ್ ಫ್ಯಾಕ್ಟ್ ಆಫ್ ದ ಮ್ಯಾಟ್ರ್ ಇಷ್ಟು ಹೇಳ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರನ್ನ ಹೊರಗಿಟ್ಟಿರೋದು ಒಂದು ಹೊಸ ಕುತೂಹಲಕ್ಕಂತೂ ನಿಶ್ಚಿತವಾಗಿ ಕಾರಣವಾಗಿದೆ. ಮತ್ತು ಪಕ್ಕದ ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲ್ರನ್ನ ಮಂತ್ರಿ ಮಾಡಿಲ್ಲ. ಎಂ ಬಿ ಪಾಟೀಲ್ ಮಂತ್ರಿಯಾಗಿ ಮುಂದುವರಿದ್ದಾರೆ, ಯಶವಂತಗೌಡ ಪಾಟೀಲ್ರನ್ನೂ ಮಾಡಿಲ್ಲ. ಹೌದು.
ವಿಜಯಾನಂದ್ ಕಾಶ್ಯಪ್ನವರು ಇಲ್ಲಿ ಮಂತ್ರಿ ಆಗಿದ್ದಾರೆ, ತಿಮ್ಮಾಪುರ್ ಮಂತ್ರಿ ಆಗಿಲ್ಲ. ಇಲ್ಲಿ ಪ್ರಸಾದ್ ಅಬ್ಬಯ್ಯ ನಾನು ಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ರು, ಅವ್ರು ಮಂತ್ರಿ ಆಗಿಲ್ಲ. ಸಂತೋಷ್ ಲಾಡ್ ಪುನರಪಿ ಆಯ್ಕೆ ಆಗಿದ್ದಾರೆ. ಇನ್ನೊಂದು ದೊಡ್ಡ ಹೆಸರನ್ನು ನಾವು ಪಾಪ ಅವ್ರು ಸದ್ದು ಮಾಡ್ತಾ ಇಲ್ಲ, ಎಚ್ ಕೆ ಪಾಟೀಲ್ರು. ಎಸ್, ಎಚ್ ಕೆ ಪಾಟೀಲ್ರಿಗೂ ಡಿ ಕೆ ಶಿವಕುಮಾರ್ಗೂ ಅಜಿತ್, ಇನ್ನೂ ಅವಾಗ ಕಾಲೇಜಲ್ಲಿದ್ವಿ, ನಾವು ನೋಡ್ತಾ ಇದ್ವಿ ಎಚ್ ಕೆ ಪಾಟೀಲ್ ಮನೆ ಖಾಲಿ ಮಾಡಿ ಗದಗ ಹೊರಟು ಹೋಗ್ಬಿಟ್ರು ಅಂತ. ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಎಚ್ ಕೆ ಪಾಟೀಲ್ರಿಗೂ ಆಗ ಒಟ್ಟು ಆಗ್ತಿರ್ಲಿಲ್ಲ ಅವಾಗ ಎಸ್ ಎಂ ಕೃಷ್ಣ ಮಂತ್ರಿಮಂಡಲದಲ್ಲಿ. ಯಾಕಂದರೆ ಎಚ್ ಕೆ ನಂಬರ್ 2 ಅಂತ ಕರೆಸ್ಕೊಳ್ತಾ ಇದ್ರು. ಓಕೆ ಓಕೆ ಹಾಂ. ಬಟ್ ಈಗ ನೋಡಿ, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಟಿ ಬಿ ಜಯಚಂದ್ರ ಇಲ್ಲ, ಎಚ್ ಕೆ ಪಾಟೀಲ್ ಇಲ್ಲ, ಎಸ್, ಬಸವರಾಜ ರಾಯರೆಡ್ಡಿ ಬಂದರು. ಯಾಕಂದ್ರೆ ಸಿದ್ದರಾಮಯ್ಯನವರು ಬಸವರಾಜ ರಾಯರೆಡ್ಡಿ ಕೈ ಹಿಡಿದ್ರು. ಎಚ್ ಕೆ ಇದೊಂದು ವಿಚಿತ್ರ ಇದೆ, ಇದು ಪಾರ್ಟಿ ಪಾಲಿಟಿಕ್ಸ್ ಎಲ್ಲ ಕಡೆ ಹಿಂಗೆ, ಐದರ್ ಯು ನೀಡ್ ಎ ಫಾದರ್ ಆರ್ ಎ ಗಾಡ್ ಫಾದರ್. ಎಚ್ ಕೆ ಪಾಟೀಲ್ರಿಗೆ ಆಸ್ಕರ್ ಫರ್ನಾಂಡಿಸ್ ಇರೋವರೆಗೆ ಅವ್ರು ಗಾಡ್ ಫಾದರ್ ಆಗಿದ್ರು. ಆಸ್ಕರ್ ಫರ್ನಾಂಡಿಸ್ ಇರೋವರೆಗೆ ಎಚ್ ಕೆ ಪಾಟೀಲ್ರಿಗೆ ಭಾಳ ಒಳ್ಳೆಯ ಸ್ಥಾನಮಾನಗಳು ಕಾಂಗ್ರೆಸ್ನಲ್ಲಿ ಸಿಕ್ಕು. ಆಸ್ಕರ್ ಕಾಲವಾದ ಮೇಲೆ ಈಗ ಅವ್ರ ಕೈ ಹಿಡಿಯೋರು ದಿಲ್ಲಿಯಲ್ಲಿ ಯಾರಿಲ್ಲ. ಸೊ ಇಂಟ್ರೆಸ್ಟಿಂಗ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಯಶವಂತಗೌಡ ಪಾಟೀಲ್ ಸಿಟ್ಟು ನೋಡಿ ನಾನು ಆಶ್ಚರ್ಯಗೊಂಡೆ. ಅವರು ಒಂದು ನಾನು ಇರಬೇಕು, ಇಲ್ಲ ಅವ್ರು ಇರಬೇಕು ಆ ಲೆವೆಲ್. ಅವರು ಆಮೇಲೆ ಇನ್ನೊಂದು ಹೇಳಿದ್ರು, ನಾನು ಪ್ರಬುದ್ಧ ರಾಜಕಾರಣಿ, ಇಟ್ಟ ಹೆಜ್ಜೆ ಹಿಂತೆಗೆಲ್ಲ ಅಂತ. ಅವರು ಸಿಟ್ಟು ಅನೇಕ ಬಾರಿ ಏನಾಗೈತಿ, ಈ ಸಂಪುಟ ರಚನೆ ವಿಸ್ತರಣೆಯಲ್ಲಿ ಕ್ಯಾಮ್ರಾ ಹಿಡಿದ ತಕ್ಷಣ ಒಂದು ನಾಟಕೀಯ ಸಿಟ್ಟನ್ನು ತೋರಿಸ್ತಾರೆ. ಮತ್ತೆಲ್ಲರೂ ಹೆಲ್ಪ್ ಆಗೋಬೋದು ಬಿಡ್ರಿ ಅಂತ ಒಂದು ಸಿಟ್ಟು ತೋರಿಸೋದು. ಈಗ ಬೆಂಬಲಿಗರ ಪ್ರತಿಭಟನೆ ಎಲ್ಲ ನಾವು ನೋಡ್ತೀವಲ್ಲ, ಒಂದೊಂದು ಸಲ ಅನಿಸುತ್ತೆ 20-30 ಜನ ಟೈರ್ ಇಟ್ಟು ಪ್ರತಿಭಟನೆ ಮಾಡ್ತಾರೆ, ನಾವು ತೋರಿಸ್ತೀವಿ, ಅವ್ರ ಹೆಸರು ಇಡೀ ರಾಜ್ಯದಾದ್ಯಂತ ಕೇಳಬಾರ್ದು, ಮುಂದೆ ಯಾವಾಗಾದರೂ ಉಪಯೋಗ ಆಗ್ಬೋದು ಬಿಡ್ರಿ ಅಂತ ಸಿಟ್ಟು. ಬಟ್ ಯಶವಂತರಾಯಗೌಡ ಪಾಟೀಲ್ರ ಮತ್ತು ಸಂಗಮೇಶ್ರ ಸಿಟ್ಟು. ಎಸ್, ಯಾಕಂದರೆ ಬಿ ಕೆ ಸಂಗಮೇಶ್ಗೆ ಯಡಿಯೂರಪ್ಪನವ್ರು ಕರೆದಿದ್ರು ಅಜಿತ್. ಬಟ್ ಬಿ ಕೆ ಸಂಗಮೇಶ್ ಆಗ ಬಿ ಜೆ ಪಿಗೆ ಹೋಗಿರಲಿಲ್ಲ. ಇದೇನು 17 ಜನ ಹೋದ್ರಲ್ಲ, ಅದರಲ್ಲಿ ಬಿ ಕೆ ಸಂಗಮೇಶ್ರನ್ನ ಕೂಡ ಯಡಿಯೂರಪ್ಪನವ್ರು ಭಾಳ ಗಾಳ ಹಾಕಿದ್ರು. ಓಕೆ ಓಕೆ. ಬಟ್ ಬಿ ಕೆ ಸಂಗಮೇಶ್ ಹೋಗಿರಲಿಲ್ಲ. ಈಗ ಅವರನ್ನು ಮಂತ್ರಿ ಮಾಡಲಿಲ್ಲ ಅನ್ನುವ ಸಿಟ್ಟು ಅವರಲ್ಲಿ ನಿಶ್ಚಿತವಾಗಿದೆ. ಮತ್ತು ಬಿ ಕೆ ಸಂಗಮೇಶ್ ಯಾರ ಮಾತನ್ನು ಕೇಳೋರಲ್ಲ, ಅವರೇನು ಉಳಿದವ್ರ ಮಾತು ಕೇಳಿ. ಬಟ್ ಈ ಸಿಟ್ಟು ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾರೆ ನೋಡ್ಬೇಕು. ನಾಳೆ ಡಿ ಕೆ ಶಿವಕುಮಾರ್ ಕರೆದ ಮೇಲೆ ಪ್ಯಾಸಿಫೈ ಮಾಡ್ತಾರೆ, ಪ್ಯಾಚಪ್ ಮಾಡ್ತಾರೆ. ಬರೀ ನಿಗಮ ಮಂಡಳಿ ಇಲ್ಲ ಅಜಿತ್, ಅನುದಾನ ಇದೆ, ಮುಂದಿನ ಪಾಲಿಟಿಕ್ಸ್ ಇದೆ, ಎಲ್ಲವೂ ಇರುತ್ತಲ್ಲ ಇದ್ರ. ಎಸ್ ಎಸ್, ಪ್ಯಾಸಿಫೈ ಮಾಡ್ತಾರೆ ಅಂತ ನನಗನ್ಸುತ್ತೆ. ಈಗ ಇದರಲ್ಲಿ ನಾನು ಹೇಳಿದೆ ಅಲ್ಲ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್, ಲಕ್ಷ್ಮಣ್ ಸವದಿ ಬಿಟ್ಟರೆ ಓಪನ್ ಎಂಡೆಡ್ ಕಡಿಮೆ ಇವೆ. ಈಗ ಬೇಳೂರು ಗೋಪಾಲಕೃಷ್ಣ ಎಲ್ಲಿ ಹೋಗ್ಬೋದು ಅವರು? ಯಶವಂತರಾಯಗೌಡ ಪಾಟೀಲ್ರು ಎಲ್ಲಿ ಹೋಗ್ಬೋದು? ಒಂದು ಈಗ ಶಿವಾನಂದ್ ಪಾಟೀಲ್ ಅನ್ಕೋತಾ ಇದ್ದಾರೆ, ನಾವು ಯತ್ನಾಳ್ರ ವಿರುದ್ಧ ಮಗಳನ್ನು ನಿಲ್ಲಿಸ್ಬೇಕು ಅಂತೇನೋ ಓಡಾಡ್ತಿದ್ದಾರೆ ಅವರು. ಓಕೆ. ಓ ಸೊ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲದೇ ಇದ್ದಾಗ ಪಾಲಿಟಿಕ್ಸ್ನಲ್ಲಿ ಏನು ಮಾಡಬಹುದು? ಹಾಗಾಗಿ ನನಗನ್ಸುತ್ತೆ ತುಂಬ ಲಾಜಿಕಲ್. ಈಗ ಶ್ರೀನಿವಾಸ್ ಪ್ರಸಾದ್ರನ್ನು ಸಿದ್ದರಾಮಯ್ಯನವ್ರು ತೆಗೆದ್ರು ಮಂತ್ರಿಮಂಡಲದಿಂದ, ತುಂಬ ನಷ್ಟ ಆಯ್ತು ಅವ್ರಿಗೆ, ಕರೆಕ್ಟ್, ಕಾಂಗ್ರೆಸ್ಗೆ. ಹೌದು. ಶ್ರೀನಿವಾಸ್ ಪ್ರಸಾದ್ ಸ್ವತಃ ಆ ಕಡೆ ಹೋಗ್ಬಿಟ್ರು, ಅಳಿಯನನ್ನು ಕಳಿಸಿದ್ರು. ಆ ರೀತಿಯ ಹೆಸರುಗಳು ಸದ್ಯಕ್ಕಂತರೂ ದೊಡ್ಡ ಆ ರೀತಿಯ ಖ್ಯಾತನಾಮ ಹೆಸರುಗಳು ನಿಶ್ಚಿತವಾಗಿ ಕಾಣ್ತಿಲ್ಲ. ಬಟ್ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಸ್ವಲ್ಪ ಕುತೂಹಲ ಅನಿಸ್ತು. ಜಮೀರ್ ಅಹ್ಮದ್ ಖಾನ್ರ ಹೆಸರು ಇನ್ಕ್ಲೂಡ್ ಆಗಿದ್ದು ಮೊದಲನೇ ಪಟ್ಟಿಯಲ್ಲಿ ಯಾಕೆ ಕೈ ಬಿಟ್ಟರು, ಎರಡನೇ ಪಟ್ಟಿಯಲ್ಲಿ ಯಾಕೆ ತೆಗೆದುಕೊಂಡ್ರು, ತೆರೆಯ ಹಿಂದೆ ಏನು ನಡೀತು ಅದರ ಕುತೂಹಲ ನಮಗೆಲ್ಲ ನಿಶ್ಚಿತವಾಗಿದೆ. ಗಾಯತ್ರಿ ಶಾಂತೆ ಅವ್ರ ಹೆಸರಿದೆ, ಬಂತ್ಯಾಕೆ ಹೋತ್ಯಾಕೆ ಅರ್ಥನೇ ಆಗ್ತಿಲ್ಲ. ಎಸ್, ಆನಂದ್ ಬೈದನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಆನಂದ್, ಪ್ಯೂರ್ಲಿ ಬಣದ ಲೆಕ್ಕಾಚಾರದ ಮೇಲೆ ಹೋದರೆ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದರಲ್ಲಿ? ಸಿದ್ದರಾಮಯ್ಯನವರು ಹಾಕಿಸಿದ ಹೆಸರು ಯಾವ್ಯಾವುದು? ಇಲ್ಲಿ ಕೆಲವೊಂದಷ್ಟು ಯೂನಿವರ್ಸಲ್ ಹೆಸರುಗಳಿದ್ದಾವೆ, ಅಂದರೆ ಎಲ್ಲ ಬಣವೂ ಕೂಡ ಪರಿಗಣಿಸಬಹುದಾಗಿರ್ತಕ್ಕಂಥ ಹೆಸರುಗಳಿದ್ದಾವೆ. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ರಿಜ್ವಾನ್ ಅವರ ಹೆಸರನ್ನು ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೋಟ್ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಭಾಳ ಅಚ್ಚರಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ನಾವು ಅಂದ್ಕೊಂಡಿದ್ದೆ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಈ ರೀತಿಯ ಒಂದು ರಾಜಕಾರಣದ ಲೆಕ್ಕಾಚಾರ ಹಾಕಿದಾಗ ರಿಜ್ವಾನ್ ಅವರ ಪರವಾಗಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅಂತಕ್ಕಂಥ ಸಹಜವಾದಂಥ ಸಿದ್ದರಾಮಯ್ಯನವರು ಯಾರು ಪರವಾಗಿ ಇರ್ತಾರೆ ಅಂತಕ್ಕಂಥ ಕುತೂಹಲ ಇದ್ದೇ ಇತ್ತು. ಹಾಗಾಗಿ ಅಂತಿಮವಾಗಿ ರಿಜ್ವಾನ್ ಅವರ ಪರವಾಗಿ ಅವರು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. ಅದು ತನ್ವೀರ್ ಸೇಠ್ ಬೇಡ ಅಂತನಾ? ಜಮೀರ್ ಅಹ್ಮದ್ ಅವ್ರನ್ನ ಕೈ ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಅಲ್ಲ, ಅದು ತನ್ವೀರ್ ಸೇಠ್ ಬೇಡ ಅಂತ ರಿಜ್ವಾನ್ ಅರ್ಷದ್ ಹೆಸರು ಬಂತ. ತನ್ವೀರ್ ಸೇಠ್ ವಿಚಾರದಲ್ಲಿ ಮೈಸೂರಿನಲ್ಲಿ 2 ಪವರ್ ಸೆಂಟರ್ಗಳು ಸೃಷ್ಟಿ ಮಾಡಲಿಕ್ಕೆ
ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಒಪ್ತಾ ಇರಲಿಲ್ಲ. ಅದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು. ತನ್ವೀರ್ ಸೇಠ್ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ವಿಚಾರದಲ್ಲಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ನಾನು ಮೈಸೂರಲ್ಲಿ ಇನ್ನೊಂದು ಪವರ್ ಸೆಂಟರ್ ಸೃಷ್ಟಿ ಮಾಡಿದ್ದೆ, ಆದರೆ ಅದು ಸಹಜವಾಗಿ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಜೊತೆ ನೀನು ಮಾತಾಡು, ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡು ನನ್ನ ಒಪಿನಿಯನ್ ಕೇಳಿದ್ರೆ ನಿನ್ನ ಪರವಾಗಿರ್ತಕ್ಕ ಅಭಿಪ್ರಾಯಗಳನ್ನು ವ್ಯಕ್ತಪಡ್ತೇನೆ, ಆದರೆ ನಾನು ನಿಮ್ಮ ಹೆಸರನ್ನ ಕೋಟ್ ಮಾಡೋಕ್ಕಾಗಲ್ಲ ಅಂತಕ್ಕಂದ್ರೆ ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ತನ್ವೀರ್ ಸೇಠ್ಗೆ ಹೇಳಿದ್ರು ಅಂತಕ್ಕಂಥದ್ದು ಈಗ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಆ ಕಾರಣಕ್ಕಾಗಿ ರಿಜ್ವಾನ್ ಹೆಸರನ್ನ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯ ಕೋಟ್ ಮಾಡಿದ್ರು ಮತ್ತು ಜಮೀರ್ ಅವರ ಹೆಸರನ್ನ ಕೈ ಬಿಟ್ಟರೆ ರಿಜ್ವಾನ್ ಭಾಳ ಪ್ರಮುಖ ಸ್ಥಾನದಲ್ಲಿ ಇರಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯರ ಲೆಕ್ಕಾಚಾರ ಆಗಿತ್ತು. ಶನಿವಾರ ಅಂದರೆ 2 ದಿನಗಳ ಹಿಂದೆ ರಿಜ್ವಾನ್ ಅವರು ಭಾಳ ಸ್ಪಷ್ಟವಾಗಿ ಕಾವೇರಿ ನಿವಾಸದಲ್ಲಿ, ಸಿದ್ದರಾಮಯ್ಯರ ನಿವಾಸದಲ್ಲಿ ಮಾಧ್ಯಮ ಸ್ನೇಹಿತರುಗಳ ಮುಂದೆ ಭಾಳ ಸ್ಪಷ್ಟವಾಗಿದ್ದರು, ಸಂಪುಟದಲ್ಲಿ ನಾನು ಇರ್ತೇನೆ, ಹೇಗಿರ್ತೇನೆ ಅಂತಕ್ಕಂಥದ್ದು ವಿವರವಾಗಿ ಆಫ್ ದ ರೆಕಾರ್ಡ್ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಅಲ್ಲಿ ಕನ್ಫರ್ಮ್ ಆಗಿತ್ತು ರಿಜ್ವಾನ್ ಅವರು ಭಾಳ ಪ್ರಮುಖವಾಗಿ ಸಂಪುಟದಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಆದರೆ ಆ ಸಂದರ್ಭದಲ್ಲಿ ಜಮೀರ್ ಅವರ ಹೆಸರು ಭಾಳ ಚರ್ಚೆ ಆಗ್ತಾ ಇರಲಿ, ಅಂದರೆ ಬೇರೆ ಬೇರೆ ರೀತಿಯ ಚರ್ಚೆ ಇರ್ತದೆ, ಇಲ್ಲ ಅವರು ಯಾಕೆ ಕೊನೆಗಳಿಗೆ ಕ್ಷಮೆ ಕೇಳಿದ್ರು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾಯಿತ್ತು. ಒಟ್ಟಾರೆ ಈಗ ಕೆಲ ನಿಮಿಷಗಳ ಮೊದಲು ರಿಜ್ವಾನ್ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ರು, ನನಗೆ ತುಂಬ ಅವಕಾಶಗಳನ್ನು ಸಿದ್ದರಾಮಯ್ಯರು ಕೊಡಿಸಿದ್ರು, ಈಗಲೂ ಕೂಡ ನನಗೆ ತುಂಬ ಅವಕಾಶಗಳನ್ನು ಕೊಡಿಸಿದ್ದಾರೆ, ಈಗ ಸಂಪುಟದ ಬರಲಿಕ್ಕೆ ಅವರ ಭಾಳ ಮುಖ್ಯವಾಗಿ ಅವರ ಸಹಾಯವೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ರಿಜ್ವಾನ್ ಅವರು ಈಗ ಕೆಲ ನಿಮಿಷಗಳ ಮೊದಲು ಹೇಳಿದ್ರು. ಅಲ್ಲಿಗೆ ಕನ್ಫರ್ಮ್ ಆಗ್ತಾ ಇರತಕ್ಕಂಥ ರಿಜ್ವಾನ್ ಅವರ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಇನ್ನುಳಿದ ಹಾಗೆ ಬೇರೆ ಬೇರೆ ಹೆಸರುಗಳನ್ನು ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡೋದು, ಅದರಲ್ಲಿ ಮುಖ್ಯವಾಗಿ ಪುಟ್ಟರಂಗ ಶೆಟ್ಟಿ ಅವರದ್ದು. ಪುಟ್ಟರಂಗ ಶೆಟ್ಟಿ ಅವ್ರನ್ನ ಈ ಹಿಂದಲೂ ಕೂಡ ಪ್ರಸ್ತಾಪ ಮಾಡಿದ್ರು, ನಾವು ಹಲವು ಡಿಬೇಟ್ಗಳಲ್ಲಿ ಚರ್ಚೆ ಕೂಡ ಮಾಡಿದ್ರಿ, ಅವರ ಹೆಸರನ್ನು ಕೂಡ ಈಗಾಗಲೇ ಸಂಪುಟಕ್ಕೆ ಸೇರ್ಪಡೆ ಆಗಿದೆ. ಇನ್ನೊಂದು ಬಹಳ ಪ್ರಮುಖ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಸವರಾಜ ಶಿವಣ್ಣವ್ರ ಹೆಸರನ್ನು ಕೂಡ ಸಿದ್ದರಾಮಯ್ಯರು ಹೈಕಮಾಂಡ್ ಮಟ್ಟದಲ್ಲಿ ಹೇಳಿದರು. ಅವರ ಹೆಸರು ಆಗದೇ ಇರತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯರು ತೀವ್ರವಾಗಿರ್ತಕ್ಕಂಥ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆಂತಂದರೆ ವಿಧಾನ ಪರಿಷತ್ ಒಳಗಡೆ 2 ಕುರುಬರು ಇರತಕ್ಕಂಥದ್ದು ಸರಿಯಾಗಿರ್ತಕ್ಕ ಸಂದೇಶವನ್ನು ಕೊಡೋದಿಲ್ಲ, ಬದಲಾಗಿ ಒಂದು ಕುರುಬ ಉತ್ತರ ಕರ್ನಾಟಕ ಭಾಗದವರು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಶಿವಣ್ಣವ್ರ ಹೆಸರನ್ನು ಭಾಳ ಪ್ರಮುಖ ಪ್ರಸ್ತಾಪ ಮಾಡಿದ್ದೆ ನಾನು. ಆದರೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಯಾಕೆ ಇಲ್ಲಿ ಬಂತು ಅಂತಕ್ಕಂಥದ್ದು, ಇದರ ಹಿಂದಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ಅರಿಯುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಡ್ರಾಮಾಗಳಲ್ಲಿ ಅವರು ಇದನ್ನೇ ಬಹಳ ಪ್ರಮುಖವಾಗಿ ಹೇಳಿದ್ವಿ. ಆನಂದ್ ಅವರೇ, ಸಿದ್ದರಾಮಯ್ಯನವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೇ ಇರ್ಲಿಕ್ಕೆ ಕಾರಣನೇ ಶಿವಣ್ಣವರನ್ನ ಮಾಡದೇ ಇದ್ದದ್ದ? ಶಿವಣ್ಣ ಅಷ್ಟೇ ಅಲ್ಲ, ಶಿವಣ್ಣ ಸೇರಿದೆ ಕೆಲವು ಪ್ರಮುಖರ ಹೆಸರುಗಳನ್ನು ಅವರು ಬಹಳ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿದ್ರು. ಒಂದು, ಅವರು ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಶಿವಣ್ಣವರ ಬದಲಾಗಿ ಹಾಕಿರ್ತಕ್ಕಂಥ ಕುರುಬ ಸಮುದಾಯ, ಅದು ವಿಧಾನ ಪರಿಷತ್ನಲ್ಲಿ 2 ಕುರುಬ ಇರತಕ್ಕಂಥ ಸೂಕ್ತ ಅಲ್ಲ, ಸಂದೇಶ ಬೇರೆ ಹೋಗುತ್ತೆ, ಶಿವಣ್ಣವರು ಕೊಡಬೇಕಾಗಿತ್ತು ಅನ್ನೋದು ಸಿದ್ದರಾಮಯ್ಯರ ಒಟ್ಟಾರೆ ಅಭಿಪ್ರಾಯ. ಅವರು ಗಾಯತ್ರಿ ಶಾಂತೇಗೌಡರ ಭೇಟಿಯ ಸಂದರ್ಭದಲ್ಲೂ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಈ ರೀತಿಯಾಗಿ ಈಗ ಪ್ರಸ್ತಾಪ ಮಾಡಿದ ವಿಚಾರ ಹೈಕಮಾಂಡ್ ಗಮನಕ್ಕೆ ಹೋಗಿದೆ, ಇಷ್ಟಾಗಿಯೂ ಕೂಡ ನಿಮ್ಮನ್ನು ಸಂಪುಟದಲ್ಲಿ ಇಟ್ಕೊಂಡಿದ್ದೆ, ಆದರೆ ಸಹಜವಾಗಿ ಇದು ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕಾರಣ ಅಂತಕ್ಕಂಥ ನಾನು ಅರಿಬೇಕಾಗತ್ತೆ, ಹಾಗಾಗಿ ನಾನು ಇದಕ್ಕೆ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದ ಪ್ರಮಾಣವಚನ ಕಾರ್ಯಕ್ರಮ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಬೆಳಗ್ಗೆನೆ ಹೇಳಿದ್ರು. ಬಳಿ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಈ ಬಗ್ಗೆ ಆನಂದ್, ಈ ಹೆಸರು ಹಾಕ್ಸಿದ್ದಾರೆ ಗಾಯತ್ರಿ ಶಾಂತೇಗೌಡರದು. ಈಗ ಒಬ್ಬ ಕುರುಬರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವ್ರಿಗೆ ಸೆಡ್ ಹೊಡಿಲಿಕ್ಕೆ ಒಂದು ಕುರುಬ ಹೆಸರನ್ನು ನಾವು ಕೊಡ್ತಿದ್ದೀವಿ ಅನ್ನುವ ರೀತಿಯಲ್ಲೇ ಸೇರ್ಪಡೆ ಆಗಿರಬೇಕು. ಗಾಯತ್ರಿ ಶಾಂತೇಗೌಡರ ಹೆಸರು ಸೇರ್ಪಡೆ ಆಗಿರಬೇಕಾದ್ರೆ ಐದರ್ ಮಲ್ಲಿಕಾರ್ಜುನ್ ಖರ್ಗೆ, ಡಿ ಕೆ ಶಿವಕುಮಾರೇ ಹೆಸರು ಸೇರ್ಪಡೆ ಮಾಡಿಸಿರ್ಬೇಕು. ಇಲ್ಲಾಂದರೆ ಗಾಯತ್ರಿ ಶಾಂತೇಗೌಡರ ಹೆಸರು ಅಂದರೆ ಈಗ ಮಹಿಳೆಯರ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಮೋಟಮ್ಮನವರ ಮಗಳು ಇಲ್ಲ, ನಯನ ಮೋಟಮ್ಮ ಇಲ್ಲ, ಆರತಿ ಕೃಷ್ಣ ಇಲ್ಲ, ರೂಪಾ ಶಶಿಧರ್ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಪ್ಪ ಮಂತ್ರಿಯಾಗಿದ್ದಾರೆ. ಲತಾ ಅವರೇನು MP ಪ್ರಕಾಶ್ ಮಗಳಿದ್ದಾರೆ, ಅವರು ಸಹ ಸದಸ್ಯ, ಅವರೇನು ಕಾಂಗ್ರೆಸ್ನ ಟಿಕೆಟ್ ಮೇಲೆ ಆರಿಸ್ ಬಂದಿಲ್ಲ. ಹೀಗಿರುವಾಗ ಗಾಯತ್ರಿ ಶಾಂತೇಗೌಡರ ಹೆಸರು ಈ ರೀತಿ ಸೇರ್ಪಡೆ ಆಗಬೇಕಾದ್ರೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ಯಾರು ಸೇರಿಸಿದ್ರ ಆ ಹೆಸರನ್ನು, ಅದು ಪಾಲಿಟಿಕ್ಸ್ ನಡೆದಿರ್ಬೇಕಲ್ಲ. ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಖಂಡಿತವಾಗಲೂ ಕೂಡ ಇದೇ ಪಾಲಿಟಿಕ್ಸ್ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಶಿವಣ್ಣವ್ರ ಹೆಸರನ್ನು ಪ್ರಸ್ತಾಪ ಮಾಡಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು, ಆದರೆ ಅವ್ರಿಗೆ ಕೊಡಲಿಲ್ಲ. ಅವರ ಹೆಸರನ್ನು ತೆಗೆದು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾಂಪ್ ಹಾಕಿದೆ ಅಂತಕ್ಕಂಥ ಚರ್ಚೆ ಇರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಹೆಸರನ್ನು ಕೈಬಿಟ್ಟು ಅವ್ರದೇ ಸಮುದಾಯದ ಹೆಸರುಗಳನ್ನು ಕಾಯಿನ್ ಮಾಡೋದ್ರ ಮೂಲಕ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕುಗ್ಗಿಸುವಂಥ ಪ್ರಯತ್ನ ಈ ಮೂಲಕ ನಡೆದಿದೆ ಅಂತಕ್ಕಂಥ ಚರ್ಚೆ ಈಗ ಕಾವೇರಿ ಅಂಗಳದ ಒಳಗಡೆ ಇರತಕ್ಕಂಥದ್ದು. ಹಾಗಾಗಿ ಇದು ಹೈಕಮಾಂಡ್ಗೆ ಇದರ ಅರಿವಿದ್ದೇ ಈ ಹೆಸರುಗಳನ್ನು ಹಾಕುವಂಥ ಪ್ರಯತ್ನವನ್ನು ಪಟ್ಟಿಯಲ್ಲಿ ಮಾಡಲಾಗಿತ್ತು. ಅಂತಿಮವಾಗಿ ಸಿದ್ದರಾಮಯ್ಯರ ಕೋಪದ ಕಾರಣಕ್ಕಾಗಿ ಅವರ ಹೆಸರನ್ನು ಡ್ರಾಪ್ ಮಾಡಲಾಗಿದೆ. ಈಗ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಹೇಳ್ತಕ್ಕಂಥ ಹೆಸರುಗಳನ್ನು ಹಾಕ್ತಾರಾ,
ಈಗ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು ಉಮಾಶ್ರೀ ಅವರಿಗೆ ಕೊಡಿ ಅಂತಕ್ಕಂಥದ್ದು. ಅಂದರೆ ಈಗ ಮತ್ತೊಂದು ಕುರುಬ ಕೊಡ್ಲಿಕ್ಕೆ ಆಗೋಲ್ಲ, ಯಾಕಂತಂದ್ರೆ ಮಹಿಳೆ ಒಬ್ಬರು ಇರಲೇಬೇಕು ಸಂಪುಟದೊಳಗಡೆ. ಹಾಗಾಗಿ ಇನ್ನೋರ್ವ ಮಹಿಳೆ ಅಂತಂದ್ರೆ ಉಮಾಶ್ರೀ ಕೊಡಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಇವತ್ತು ಮಧ್ಯಾಹ್ನ ಹೈಕಮಾಂಡ್ ಗಮನಕ್ಕೆ ಸೇರಿಸಿದವರು ತುಂಬಾ ಜಾಣತನದಿಂದ ಹೆಸರು ಗಾಯತ್ರಿ ಸಾಂತೇಗೌಡರ ಸಂಪುಟ ಅಂದ್ರೆ ಇಷ್ಟರ ಮಟ್ಟಿಗೆ ವಿರೋಧ ಹೋಗುತ್ತೆ. ಆನಂದ್ ಸೇರಿಸಿದವರು ಕೂಡ ಅಡ್ಡಕತ್ರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಲುಕಿಸೋ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ಗಾಯತ್ರಿ ಶಾಂತೇಗೌಡರ ಬದಲಿಗೆ ಬಸವರಾಜ ಶಿವಣ್ಣವ್ರು ಬರಲ್ಲ, ಬಂದರೆ ಒಬ್ಬ ಮಹಿಳೆ ಬರಬೇಕು, ಯಾಕಂದರೆ ಮಹಿಳಾ ಪ್ರಾತಿನಿಧ್ಯ ಸಂಪುಟದಲ್ಲಿಲ್ಲ. ಅಂದರೆ ಸಿದ್ದರಾಮಯ್ಯನವರು ಒಬ್ಬ ಕುರುಬ ಮಹಿಳೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ರು, ಅದನ್ನೂ ತಡೆದಂಗಾಯಿತು. ಶಿವಣ್ಣವರ ಒಳಗಡೆ ಬರದಂಗೂ ತಡೆದಂಗಾಯಿತು. ಈ ಕಡೆ ಉಮಾಶ್ರೀ ಅವರ ಹೆಸರು ಸೇರಿಸಬೇಕು ಅಂತಕ್ಕಂಥ ಒತ್ತಡ ಹೆಚ್ಚಿದಾಗ ಸಹಜವಾಗಿ ವಿಧಾನ ಪರಿಷತ್ತಿಂದ ಯಾಕೆ ಬರಬೇಕು, ವಿಧಾನಸಭೆಯಿಂದ ಬರಬೇಕಾಗತ್ತೆ ಅನ್ನುವ ಒಟ್ಟಾರೆ ರಾಜಕಾರಣವನ್ನು ನೋಡಿದಾಗ ನನಗೆ ಹಂಗೆ ಅನಿಸುತ್ತೆ. ಎಸ್, ಖಂಡಿತವಾಗಲೂ ಕೂಡ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಇವತ್ತು ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಹೋಗದೇ ಇರುವಂಥದ್ದು. ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನಾಳೆ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯ ನೀಡಬಹುದು. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ನಮ್ಮ ಗಮನಕ್ಕೆ ಬರದೆ ಗಾಯತ್ರಿ ಸಾಂತೇಗೌಡರ ಹೆಸರನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಅದರ ಹಿಂದಿರ್ತಕ್ಕಂಥ ರಾಜಕಾರಣದ ಹಿನ್ನೆಲೆಯಲ್ಲಿ ಮುಂದೆ ಏನಾಗಬಹುದು ಅಂತಕ್ಕಂಥ ಒಟ್ಟಾರೆ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರು ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅವರು ಹೆಸರನ್ನು ಕಟ್ ಮಾಡಿಸಿದ್ದಾರೆ. ಅಂತಿಮವಾಗಿ ಪ್ರಮಾಣವಚನ ಕೂಡ ಹೋಗಿಲ್ಲ. ಸೊ ಹಾಗಾಗಿ ಈಗ ನಾವು ಇನ್ನೊಬ್ಬ ಪುರುಷರನ್ನು ಅಲ್ಲಿ ಸಂಪುಟದೊಳಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಓರ್ವ ಮಹಿಳೆ ಬೇಕೇ ಬೇಕಾಗುತ್ತೆ. ಓರ್ವ ಮಹಿಳೆ ಅಂತಂದರೆ ಒಂದೊಮ್ಮೆ ವಿಧಾನ ಪರಿಷತ್ ಕೊಡೋದಾದರೆ ಉಮಾಶ್ರೀ ಮಾದರಿ ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಈ ಹೆಸರನ್ನು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲವೂ ಕೂಡ ರಾಜಕಾರಣದ ಆ್ಯಂಗಲಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಜಿತ್ ಅವರು ಹೇಳಿದಾಗೆ ಸಿದ್ದರಾಮಯ್ಯವರು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಲವು ಹೆಸರುಗಳನ್ನು ಹೈಕಮಾಂಡ್ ಪರಿಗಣಿಸದೇ ಇರತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥ ಒಂದು ಪುಟ್ಟರಂಗ ಶೆಟ್ಟಿ ಅವರ ಹೆಸರಿರ್ಬೋದು, ಸೊ ಅದನ್ನು ಸಂಪುಟದ ಒಳಗಡೆ ತರ್ತಕ್ಕಂಥ ಪ್ರಯತ್ನ ಕೂಡ ಆಗಿದೆ. ರಿಜ್ವಾನ್ ಅವರ ಹೆಸರು ಬಗ್ಗೆ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು, ಅವರ ಹೆಸರಿಗೆ ಬಂದಿದೆ. ಯಾಕಂದರೆ ಜಮೀರ್ ಅಹ್ಮದ್ ಅವರ ಬಗ್ಗೆ ಸಿದ್ದರಾಮಯ್ಯವರಿಗೆ ಒಂದಷ್ಟು ಗ್ಯಾಪ್ ಸೃಷ್ಟಿಯಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.